ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಚರ್ಚ್ ಹಾಗೂ ಆಂಜನೇಯ ದೇವಸ್ಥಾನದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಕಳೆದ 2 ತಿಂಗಳಿಂದ ವಿವಾದ ನಡೆಯುತ್ತಿತ್ತು. ಈ ಹಿಂದೆ ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯ ಸಮ್ಮುಖದಲ್ಲಿ ಸಂಧಾನ ಸಭೆ ನಡೆಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಾಗಿತ್ತು. ಆದರೂ ನಿನ್ನೆ ಮಧ್ಯಾಹ್ನ ಸುಮಾರು 2 ಗಂಟೆ ವೇಳೆಗೆ ಮತ್ತೆ ಅಸಮಾಧಾನ ಸ್ಫೋಟಗೊಂಡಿದೆ. ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕ ನಡೆದಿದ್ದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ. ಈ ವೇಳೆ ಪರಸ್ಪರ ಕಲ್ಲು ತೂರಾಟ ನಡೆದಿದ್ದು ಇಬ್ಬರಿಗೆ ಗಾಯಗಳಾಗಿವೆ ಎನ್ನಲಾಗಿದೆ. ಗಾಯಾಳುಗಳನ್ನು ರಾಯಚೂರಿನ ಹೋಪೆಕ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಇಡಪನೂರು ಪೊಲೀಸರು ಹಾಗೂ ಎಎಸ್ಪಿ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಮರುಕಳಿಸದಂತೆ ಮುಂಜಾಗೃತಾ ಕ್ರಮವಾಗಿ ಬಿಚ್ಚಾಲಿ ಗ್ರಾಮ ಹಾಗೂ ಬಿಚ್ಚಾಲಿ ಕ್ಯಾಂಪ್ ಸುತ್ತಮುತ್ತ 100 ಮೀಟರ್ ವ್ಯಾಪ್ತಿಯಲ್ಲಿ 7 ದಿನಗಳ ಕಾಲ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಎಲ್ಲಿ ಇರ್ತದೆ? ಎಲ್ಲಿ? ಏನು ತೊಗೊಂಡ್ರಿ? ಎರಡು ಕಡೆ ಬಿದ್ದು ಒಂದು ಇಲ್ಲೊಂದು ಎರಡು ಕಲ್ಲು ಒಂದು ಎರಡು ಕಲ್ಲು. ಮತ್ತೆಲ್ಲಿ ಬಿದ್ದು? ಇಲ್ಲೊಂದು ಕಂಬಯ್ಯ ತಂದೆ ಬೆಟ್ಟಿಂಗ್ ಮಾಡಿಸಿದಾಗ ಒಂದು ಬಿಡೋ ಮಾಡಿ ಬಾಳಿ ಎಲ್ಲಿ ಇದೆ ಸರ್. ಹಾಂ, ಏನು ತೊಗೊಂಡು ತಗೊಂಡು ಹೊಡೆದಾರೆ ಸರ್. ಹಾಂ, ಕಲ್ಲು ತಗೊಂಡು ಹೊಡೆದಾರೆ. ಹಾಂ, ಅಲ್ಲಿ ಚರ್ಚೆ ಬಗ್ಲಾಗ ಹೋಗಿದೆ, ಪ್ರೇಯರ್ಗನು ಹೋಗಿದೆ. ಆ ಕಡೆ ಹಾಂ, ಫಸ್ಟ್ 30 ಜನ ಇಲ್ಲೊಂದೇ ಸರ್. ನಿಮಗೆ ಕಲ್ಲಿಂದ ಹೆಸರು ನಾವು ಪ್ರೇಯರ್ಗಂತ ಹೋಗಿದ್ವಿ. ಹಾಂ ಹಾಂ ನಮಸ್ಕಾರ. ನಿನ್ನೆ ದಿನಾಂಕ ಯರಗೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಎಲೆ ಬಿಚ್ಚಾಲಿ ಕ್ಯಾಂಪಿನ ಹತ್ತಿರ ಒಂದು ಚರ್ಚ್ ಹಾಗೂ ಚರ್ಚಿನ ಮುಂದೆ ಒಂದು ಆಂಜನೇಯ ಮೂರ್ತಿ ಇರುತ್ತದೆ, ಸುಮಾರು 50 ಮೀಟರ್ ದೂರದಲ್ಲಿ. ಇದರಲ್ಲಿ ಚರ್ಚಿನ ಕೆಲವು ಭಕ್ತಾದಿಗಳು ಹಾಗೂ ಆಂಜನೇಯರ ಕೆಲವು ಭಕ್ತಾದಿಗಳ ನಡುವೆ ವಾದ ವಿವಾದ ಆಗಿರುತ್ತದೆ, ಮಾತಿನ ಚಕಮಕಿ ಆಗಿರುತ್ತದೆ. ಇದರ ಪ್ರಯುಕ್ತ ನಾವು ಒಂದು ಪ್ರಕರಣ ದಾಖಲು ಮಾಡಿದ್ದೇವೆ. ಯರಗೆರೆ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯ ಪ್ರಕರಣ ದಾಖಲಾಗಿರುತ್ತದೆ. ಈ ಪ್ರಕರಣ ತನಿಖೆಯನ್ನು DSP ದರ್ಜೆ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಧನ್ಯವಾದಗಳು. ಬ್ಯಾಂಕ್ ನೌಕರರಿಗೆ 5 ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೊಳಿಸಿ ಎಲ್ಲ ಶನಿವಾರಗಳನ್ನು ರಜೆ ದಿನಗಳಾಗಿ ಘೋಷಿಸಬೇಕೆಂದು ಆಗ್ರಹಿಸಿ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ UFBU ನೇತೃತ್ವದಲ್ಲಿ ರಾಯಚೂರಿನಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಫೆಡರಲ್ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಿದ ಬ್ಯಾಂಕ್ ನೌಕರರು 12ನೇ ದ್ವಿಪಕ್ಷೀಯ ಒಪ್ಪಂದದಲ್ಲಿ 5 ದಿನಗಳ ಬ್ಯಾಂಕಿಂಗ್ ಕುರಿತು ಒಪ್ಪಿಗೆ ವ್ಯಕ್ತವಾಗಿದ್ದರೂ ಇದುವರೆಗೆ ಜಾರಿಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಡಿಜಿಟಲ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, UPI ಹಾಗೂ ATM ಸೇವೆಗಳು ವಾರದ 7 ದಿನವೂ ಲಭ್ಯವಿರುವ ಹಿನ್ನೆಲೆಯಲ್ಲಿ ಶನಿವಾರ ಬ್ಯಾಂಕ್ ಶಾಖೆಗಳನ್ನು ತೆರೆಯುವ ಅಗತ್ಯವಿಲ್ಲ. 5 ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ನೌಕರರ ಕೆಲಸ, ಜೀವನ ಸಮತೋಲನ, ಕಾರ್ಯಕ್ಷಮತೆ ಹಾಗೂ ಗ್ರಾಹಕ ಸೇವೆ ಮತ್ತಷ್ಟು ಸುಧಾರಿಸಲಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. 12ನೇ ದ್ವಿಪಕ್ಷೀಯ ಒಪ್ಪಂದದ ಬದ್ಧತೆಯನ್ನು ಗೌರವಿಸಿ ಯಾವುದೇ ವಿಳಂಬವಿಲ್ಲದೆ ಎಲ್ಲ ಶನಿವಾರಗಳನ್ನು ರಜೆ ದಿನಗಳಾಗಿ ಘೋಷಿಸಿ 5 ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತಕ್ಷಣ ಜಾರಿಗೆ ತರಬೇಕು ಎಂದು ಕೇಂದ್ರ ಸರ್ಕಾರ, ಭಾರತೀಯ ಬ್ಯಾಂಕುಗಳ ಸಂಘ ಹಾಗೂ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಗೆ ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕುಮಾರ ಯಜ್ಞೇಶ, ಸಲಾಂದೀನ್, ಸಂತೋಷ, ರಾಜೇಶ್,
ಪವನ್ ರಾಹುಲ್ ಕಟ್ಟಿ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು. From of bank unions, we all the employees of bank Raichur district have assembled in front of Federal Bank of India, Federal Bank Limited, Station Road, Raichur today to demonstrate demanding 5-day banking. In the year 2015, Indian Bank Association had agreed to implement second and fourth Saturday as holiday. It is a long pending demand. We demanded 5-day banking, but they had assured in the days to come there would be talks, there would be negotiation, and they would implement 5-day banking. So in the year 2023 it has been approved by Indian Bank Association to grant 5-day banking, and there it is not a favor. We are working overtime. We are working 40 minutes extra in view of the 5-day banking demand. The 5-day banking demand has been sent to the government. It is pending with the government. They are not implementing the 5-day banking for the past 3 years. So we have been on the road. We have been demonstrating our demands are just. We are working under stressful condition. The staff strength has depleted. The work pressure has increased. There is dearth of staff in the branches. We are facing severe stressful conditions under which we are working. So the 5-day banking would help the employees the 2-day rest. The 5-day concept is implemented in almost 150 countries, and many of the public sector undertakings in India have also implemented 5-day working. Likewise, Reserve Bank of India, that is Bankers Bank, the bank which under which we work, they are having 5-day working. Likewise, LIC of India, General Insurance, and other public sector undertakings are also working 5-day. So it's a just demand of bankers. We want it to be implemented under the banner of United Forum of Bank Unions, All India Bank Employees Association, All India Bank Officers Association, All India Bank Officers Confederation, National Confederation of Bank Employees, Indian National Bank Employees Federation, Indian National Bank Officers Confederation, Bank Employees Federation of India have assembled here to demonstrate and clinch the demand of 5-day banking. Your name, sir? Salahuddin, Raichur District Bank Employees President. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಇಡೀ ದೇಶಾದ್ಯಂತ UFBU ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಕರೆ ಕೊಟ್ಟಿದೆ. ಅದರ ಪರವಾಗಿ ಇವತ್ತು ನಾವು ನಮ್ಮ ರಾಯಚೂರು ಜಿಲ್ಲೆಯ ಫೆಡರಲ್ ಬ್ಯಾಂಕ್ ಸ್ಟೇಷನ್ ರಸ್ತೆಯಲ್ಲಿ ಇವತ್ತು ನಮ್ಮ ಎಲ್ಲ ಬ್ಯಾಂಕ್ನ UFBU ಅಂಡರ್ ಬರೋ ಎಲ್ಲ 9 ಯೂನಿಯನ್ಗಳ ಒಗ್ಗಟ್ಟು ಸೇರಿ ಇವತ್ತು ನಾವು ನಮ್ಮ ರಾಯಚೂರು ಶಾಖೆ ಫೆಡರಲ್ ಬ್ಯಾಂಕ್ ಹತ್ರ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಮುಖ್ಯ ಬೇಡಿಕೆ ಇವತ್ತು 2 ವರ್ಷದಿಂದ 5 ದಿನದ ಬ್ಯಾಂಕಿಂಗ್ ಬೇಕು ಅಂತ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ. ಡಿಮ್ಯಾಂಡ್ ಅಂತ ಅಲ್ಲ, ಇದು ಒಪ್ಪಿಗೆ ಆಗಿದೆ, IBIಯಿಂದ ಒಪ್ಪಿಗೆ ಆಗಿದೆ. ಆ ಒಪ್ಪಿಗೆಯನ್ನು ಕೇಂದ್ರ ಸರ್ಕಾರ ಇವತ್ತಿಗೂ ಅದನ್ನು ಒಪ್ಕೊಳ್ತಾ ಇಲ್ಲ. ಸೊ ಅದರ ಪರಿಣಾಮ ಇವತ್ತು ನಾವು ಇಡೀ ದೇಶಾದ್ಯಂತ ಎಲ್ಲರೂ ಸೇರಿ ಬ್ಯಾಂಕ್ನವರು ಇವತ್ತು ಡೆಮಾನ್ಸ್ಟ್ರೇಷನ್ ಮಾಡ್ತಾಯಿದ್ದೀವಿ. ಮುಂದಿನ ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ 5 ಡೇಸ್ ಬ್ಯಾಂಕಿಂಗ್ ಈಡೇರಿಸಿಲ್ಲ ಅಂದರೆ ಮುಂದಿನ ಸ್ಟ್ರೈಕ್ ದಿನಗಳನ್ನು ನಾವು ಹೆಚ್ಚಿಸ್ತೀವಿ ಅಂತ ಹೇಳ್ಕೊಳ್ತಾ ಇದ್ದೀವಿ. ನಮ್ಮ ರಾಯಚೂರು ಜಿಲ್ಲೆಯಿಂದ ಮಾತಾಡ್ತಿರೋದು ಬಾಳೆಗೆಟ್ಟಿ. ನಗರದ ಮಾವಿನಕೆರೆ ರಸ್ತೆಯಿಂದ ಅಶೋಕ್ ಡಿಪೋ ಕಡೆಗೆ ತೆರಳುವ ಮಾರ್ಗದಲ್ಲಿರುವ ಉರ್ಕುಂದ ಈರಣ್ಣ ದೇವಸ್ಥಾನದ ಸುತ್ತಮುತ್ತ ಬೀದಿ ನಾಯಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಆತಂಕದಲ್ಲಿ ಸಂಚರಿಸುವಂತಾಗಿದೆ. ಈ ರಸ್ತೆಯಲ್ಲಿ ಗುಂಪು ಗುಂಪಾಗಿ ಬೀದಿ ನಾಯಿಗಳು ಓಡಾಡುತ್ತಿದ್ದು ದ್ವಿಚಕ್ರ ವಾಹನ ಸವಾರರನ್ನು ಬೆನ್ನಟ್ಟುತ್ತಿರುವ ಘಟನೆಗಳು ನಡೆಯುತ್ತಿವೆ ಎನ್ನಲಾಗಿದೆ. ಇದರಿಂದ ವಾಹನ ಸವಾರರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗುವ ಆತಂಕ ಎದುರಾಗಿದೆ.
ವಿಶೇಷವಾಗಿ ಶಾಲಾ ಮಕ್ಕಳು ಹಾಗೂ ವಯೋವೃದ್ಧರು ಈ ರಸ್ತೆಯಲ್ಲಿ ಸಂಚರಿಸಲು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ರಾಯಚೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಬೀದಿ ನಾಯಿಗಳ ದಾಳಿಯಿಂದ ಸಾರ್ವಜನಿಕರು ಗಾಯಗೊಂಡಿರುವ ಪ್ರಕರಣಗಳು ವರದಿಯಾಗಿವೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳ ಸಂತತಿ ನಿಯಂತ್ರಣ, ಲಸಿಕೆ ಸೇರಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದರ ಜೊತೆಗೆ ಸಾರ್ವಜನಿಕರಿಗೆ ಅಪಾಯಕಾರಿಯಾಗಿರುವ ನಾಯಿಗಳನ್ನು ಸುರಕ್ಷಿತವಾಗಿ ಬೇರೆಡೆಗೆ ಸ್ಥಳಾಂತರಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾಮ್ರಾ ಸರಿ. ಯಾಕೆ ಒಂಥರ